ಕಠೋರ ಸ್ವಭಾವವನ್ನು ಮೃದುಗೊಳಿಸುವ ಯೋಗ ಮುದ್ರೆ ಕೂಡ ಇದೆ. ಪಂಕಜ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಎರಡೂ ಕೈಗಳ ಜಲತತ್ವ ಪ್ರತಿಪಾದಿಸುವ ಕಿರುಬೆರಳು ಮತ್ತು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳುಗಳನ್ನ ಜೋಡಿಸಿ ಕಮಲದಂತೆ ಕೈಗಳನ್ನ ಇಲ್ಲಿ ಅರಳಿಸಬೇಕು. ಈ ಮುದ್ರೆಯಿಂದ ದೇಹದಲ್ಲಿ ಅಗ್ನಿ ತತ್ವ ಮತ್ತು ಜಲತತ್ವಗಳು ಬ್ಯಾಲೆನ್ಸ್ ಆಗುತ್ತವೆ. ಪಂಕಜ ಅಂದ್ರೆ ಕಮಲ. ಯಾವ ರೀತಿ ಕಮಲದ ಹೂ ಮೃದುವಾಗಿಯೋ ಕೆಸರಿನಲ್ಲಿ ಬೆಳೆದ್ರೂ ಕೂಡ ಪವಿತ್ರವಾಗಿರುತ್ತದೆಯೋ, ಹಾಗೆಯೇ ಈ ಮುದ್ರೆ ಮಾಡೋದ್ರಿಂದ ಮನುಷ್ಯ ಕೂಡ ಮೃದು ಮತ್ತು ಸಾತ್ವಿಕನಾಗುತ್ತಾನೆ, ಪವಿತ್ರನಾಗುತ್ತಾನೆ. ಮನಸ್ಸು ಶಾಂತ ಮತ್ತು ಸ್ಥಿರವಾಗುತ್ತದೆ. ದ್ವೇಷದ ಭಾವನೆ ಇರಲ್ಲ. ಅಲ್ಸರ್ ಕೂಡ ಗುಣಮುಖವಾಗುತ್ತದೆ. ಶರೀರ ತಂಪು ಆಗುತ್ತದೆ. ಪಂಕಜ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಅನಾಹತ ಚಕ್ರ ಅಂದ್ರೆ ಹಾರ್ಟ್ ಚಕ್ರ ಅದು ಜಾಗೃತವಾಗುತ್ತದೆ. ನಮ್ಮ ದೇಹದ ಸುತ್ತಲಿನ ಆಭಾಮಂಡಲ ಏನಿದೆಯಲ್ಲ ಅದು ಪವಿತ್ರವಾಗುತ್ತದೆ. ಪಂಕಜ ಮುದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಕನಿಷ್ಠ 15 ನಿಮಿಷ ಮಾಡಬೇಕು. ನೇರವಾಗಿ ಕುಳಿತುಕೊಂಡು ಈ ಪಂಕಜ ಮುದ್ರೆ ನಮ್ಮ ಹೃದಯದ ಹತ್ರ ಹಿಡಿಬೇಕು. ಹೀಗೆ ಹಿಡಿದು ದೀರ್ಘವಾಗಿ ಉಸಿರಾಡುತ್ತಾ ಈ ಮುದ್ರೆಯನ್ನ ಮಾಡಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.